Hi guys, welcome to our channel. ಇಲ್ಲೊಂದು HRX 4 ಬ್ಯಾಗ್ ತಗೊಂಡು ಅಂಡಮಾನ್ ಕಡೆ ಹೋಗ್ತಾ ಇದೀವಿ. ಸ್ಟ್ರೀಟ್ ಫೋಟೋಗ್ರಾಫರ್ ಥರ ಸ್ಟ್ರೀಟ್ ಡಾಗ್ ಫೋಟೋಗ್ರಾಫರ್ ಇವರು. ಫುಲ್ಲು ಚಳಿ ಆಗ್ತಾ ಇದೆ. ನಡಿ ಒಳಗೆ ಹೋಗೋಣ. ಅದೇನ್ ಮಾಡ್ಬೇಕು ಮಾಡೋಣ ನಾವು ಫಸ್ಟ್. ಅದಲ್ಲ, ಅದು ಡಿಜಿ ಹತ್ರದ್ದು. ನಾವು ಡಿಜಿ ಹತ್ರ ಅಲ್ಲಿ ಮಾಡಿದ್ರೆ ಅಷ್ಟೇ ಸ್ಕ್ಯಾನ್ ಮಾಡೋಯ್ತಾರ ಅದೇ. ಫಸ್ಟ್ ಟೈಮ್ ಫ್ರೆಂಡ್ಸ್ ಟರ್ಮಿನಲ್ 2 ಬರ್ತಾ ಇರೋದು. ಅಲ್ಲಿಂದ ಎಂಟ್ರಿ ಆದ್ವಿ. ಇಲ್ಲಿ ಡಿಜಿ ಹತ್ರ ಇದ್ದಿದ್ರೆ ಡೈರೆಕ್ಟ್ ಸ್ಕ್ಯಾನ್ ಮಾಡಿ ಬರ್ಬೋದಿತ್ತು. ನಮ್ಮ ಹತ್ರ ಇರಲಿಲ್ಲ. ನಮ್ಮದು ಬೋರ್ಡಿಂಗ್ ಪಾಸಲ್ಲಿ ಬೇರೆ ಹೆಸರಿತ್ತು, ಟಿಕೆಟ್ ಮೇಲೆ ಆಧಾರ್ ಕಾರ್ಡಲ್ಲಿ ಬೇರೆ ಹೆಸರಿತ್ತು. ಹಂಗಾಗಿ ನಾವು ಎಲ್ಲ ಹಿಂಗೆ ತೋರಿಸ್ಬಿಟ್ಟು ಎಂಟ್ರಿ ಆದ್ವಿ. ಕ್ಯಾಪ್ ಎಲ್ಲಿ ಮೇಡಮ್? ಕ್ಯಾಪು ಕ್ಯಾಬಲ್ಲೇ ಬಿಟ್ಬಿಟ್ಟು ಚಳಿಗೆ ಕ್ಯಾಬಲ್ಲೇ ಕ್ಯಾಪ್ನ ಬಿಟ್ಟು ಬಂದವ್ರೆ. ಮಾಡೋದು ಶ್ರೀಮಂತರು. ಪುಯಿಮಾ ಕ್ಯಾಪ್ನ ಬಿಟ್ಟು ಬಂದಿದ್ದಾರೆ ಅಂತ ಅವ್ರ ಮಗಳು ಕೊಟ್ಕೋತಾರೆ ಈಗ. 700 ರೂಪಾಯಿ ಕ್ಯಾಬ್ ಇದ್ರ ಜೊತೆ ಒಂದು ಕ್ಯಾಬ್ ಫ್ರೀ. ಇದು ಕಿಯಾಸ್ಕ್ ಮಷೀನು. ಇಲ್ಲಿ ಬಂದು ಏರ್ ಇಂಡಿಯಾ ಎಕ್ಸ್ಪ್ರೆಸ್ಗೆ ಕೊಟ್ಟು ಚೆಕ್ ಇನ್. ಅಲ್ಲೂ ಆಗ್ಲಿ ಇಲ್ಲೂ ಆಗಲ್ಲ ಅಂತ ನಂಗೆ ಗೊತ್ತು. PNR ನಂಬರ್ ಗೊತ್ತು. ಅಲ್ಲ ಬಾರಿ ಆಗ್ಬಿಡುತ್ತೆ ಅಂತ. ಇಲ್ಲೊಂದ್ಸಲ ಟ್ರೈ ಮಾಡಿ. ಎಲ್ಲ ಕಿಯಾಸ್ಕಲ್ಲೂ ಒಂದೇ ಇರೋದು. ನಾವು ಇದು 3ನೇ ಸಲ ಟ್ರೈ ಮಾಡ್ತಾ ಇದೀವಿ. 3ಕ್ಕೆ ಮುಕ್ತಾಯ ಆದ್ರೆ ಚೆನ್ನಾಗಿರುತ್ತೆ. 3ಕ್ಕೆ ಮುಕ್ತಾಯ ಆಗುತ್ತಾ? ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಕೌಂಟ್ರಿಗೆ ಬಂದು ಟ್ರೈ ಮಾಡಿದ್ರೆ ಹೋಗುತ್ತಾ ಇಲ್ವ ಗೊತ್ತಿಲ್ಲ. ಏರರ್, ಅವ್ರನ್ನ ಕೇಳಬೇಕು. ಇಲ್ಲೂ ಅಷ್ಟೇ ಫ್ರೆಂಡ್ಸ್, ಅವ್ರ ಕೈಲೂ ಏನೂ ಮಾಡೋಕ್ಕಾಗಲಿಲ್ಲ. ನಾವು ಏರ್ಲೈನ್ ಸ್ಟಾಫ್ನ ಕೇಳಬೇಕಂತೆ. ಹಾಗಾಗಿ ಮುಂದೆ ಹೋಗ್ತಾ ಇದ್ದೀವಿ. ಎಲ್ಲಿರ್ತಾರಂತೆ ಏರ್ಲೈನ್ ಸ್ಟಾಫು? ಈಗ ಕೌಂಟರ್ಸ್ ಬಂದಿದ್ದೀವಿ. ಎಸ್, We are getting some error when we are trying to reach. How many bags we checking? 2. ಹಾಗಾದ್ರೆ ಯಾವ್ದು ಸೀಟೇ ಇಲ್ವಾ? ಆಯಿಲ್ ಸೀಟ್ ಅಂದ್ಲು. ನನಗಿಂತ ವಿಂಡೋ ಸೀಟೇ ಬೆಟರ್ ಅಲ್ವಾ? ಅಟ್ಲೀಸ್ಟ್ ಹೆಂಗಾದ್ರೂ ನೋಡ್ಕೊಬೋದು. ಅಲ್ಲಿ ಮೂಲೆಯಲ್ಲಿ ಕುತ್ಕೊಂಡು ಏನು ನೋಡ್ಲಿ ನಾನು. ಚೆಕ್ ಇನ್ ಪ್ರೊಸೆಸ್ ಮುಗೀತು. ಅಂದರೆ ಇಬ್ಬರದ್ದು ಚೆಕ್ ಇನ್ ಬ್ಯಾಗ್ನ ಡ್ರಾಪ್ ಮಾಡಿ ಬಂದ್ವಿ. ಏನೇನು ಪ್ರೊಸೆಸ್ ಅಂತ ಈಗ ಹೇಳ್ತಾರೆ, ಕೇಳಿಸ್ಕೊಳ್ರಿ. ಪ್ರೊಸೆಸ್ ಈಸಿ ಅಷ್ಟೇ. ಕಿಯಾಸ್ಕ್ ಮಷೀನಲ್ಲಿ ಚೆಕ್ ಇನ್ ಮಾಡ್ಕೋಬೇಕು. ಆದರೆ ಕಿಯಾಸ್ಕ್ ಮಷೀನಲ್ಲಿ ಚೆಕ್ ಇನ್ ಮಾಡಬೇಕು. ಆದರೆ ಡೈರೆಕ್ಟು ಅಲ್ಲಿಂದ ಎಂಟ್ರಿ, ಅದು ಅಲ್ಲಿ ಒಂದು ಇಲ್ಲಿ ಆ ಎಂಟ್ರಿಲಿ ಬರ್ತಾ ಇದ್ದಂಗೆ ಅಲ್ಲೇ ಕಿಯಾಸ್ಕ್ ಮಷೀನ್ಗಳಿರ್ತದೆ. ಅಲ್ಲೇ ಬೋರ್ಡಿಂಗ್ ಪಾಸ್ ತಗೊಬೋದು. ಆದರೆ ನಮ್ಮದು ಎರರ್ ಬಂತು. 2 ಲೈನ್ ಇರುತ್ತೆ. ಒಂದು ಡಿಜಿ ಹತ್ರದ್ದು, ಇನ್ನೊಂದು ನಾರ್ಮಲ್
ಎಲ್ಲ ಫಿಸಿಕಲ್ದು ತೋರಿಸ್ಬಿಟ್ಟು ಎಂಟ್ರ್ ಆಗೋದು, ಇನ್ನೊಂದು ಸ್ಕ್ಯಾನ್ ಮಾಡಿ ಡಿಜಿ ಹತ್ರದಲ್ಲಿ ಬರೋದು. ನಮ್ದು ಇರಲಿಲ್ಲ ಡಿಜಿ ಹತ್ರ, ಹಂಗಾಗಿ ನಾವು ರಾ ಆಫೀಸ್ ಹತ್ರ ಹಿಂಗೆಲ್ಲ ಕಾರ್ಡ್ಗಳೆಲ್ಲ ತೋರಿಸಿ ಬಂದ್ವಿ ಒಳಗೆ. ಸೊ ಅಲ್ಲಿ ಆಚೆ ವರ್ಕ್ ಆಗಲಿಲ್ಲ, ಇಲ್ಲಿ ಒಳಗಾದ್ರೂ ವರ್ಕ್ ಆಗುತ್ತೆ ಅಂತ ಬಂದ್ವಿ. ಒಳಗೆ ನೋಡಿದ್ರೆ ಒಳಗೂ ಅದೇ ಎರರ್ ಬರ್ತಿತ್ತು. ಯಾವುದೋ ಸಿ ಕೌಂಟ್ರಿಗೆ ಬಂದ್ವಿ. ಅಲ್ಲಿ ಸಿ ಕೌಂಟ್ರಲ್ಲಿ ಅಲ್ಲಿ ಕಿಯಾಸ್ ಮಷೀನ್ ಹತ್ರ ಹೋಗಿ ಮಾಡಿದ್ವಿ, ಸೇಮ್ ಎರರ್ ಬಂತು. ಅಲ್ಲೊಬ್ಳು ಮೇಡಮ್ ಆರೆಂಜ್ ಕಲರ್ದು ಯೂನಿಫಾರ್ಮ್ ಹಾಕೊಂಡಿದ್ರು. ಹೋಗಿ ಕೇಳಿದ್ರೆ ನಿಮ್ದು ಏರ್ ಇಂಡಿಯಾ ಎಕ್ಸ್ಪ್ರೆಸ್ಸು, ಅಲ್ಲಿ ಹೋಗಿ ಈ ಕೌಂಟ್ರಿಗೆ ಅಂತ ಅಂದ್ರು. ಅದೇ 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 ನಿಮ್ದು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಅಲ್ವಾ, ಆ ಕೌಂಟ್ರಲ್ಲಿ ಹೋಗಿ ಕೇಳಿ. ಈ ಕೌಂಟರ್ ಹೋಗಿ ಅಂತ ಹೇಳುದು. ಆ ಕೌಂಟರ್ ಅಂದ್ರೆ ಈ ಕೌಂಟರ್ ಅಂತ. ಈಗ ಹೋಗಿ ಅಲ್ಲಿ ಅಸಿಸ್ಟ್ ಮಾಡ್ತಾರೆ ಅಂತ ಅಂದ್ರು. ಆಮೇಲೆ ಅಲ್ಲೋದ್ವಿ. ಅಲ್ಲೋಗ್ಬಿಟ್ಟು ಮತ್ತೆ ಅದೇ ಇರೋದು. ಆ ಎರರ್ನ ಅಲ್ಲಿ ಯಾರೋ ಇದ್ದವ್ರನ್ನ ಕೇಳಿದ್ರೆ ಹಂಗೋಗಿ ಏರ್ಲೈನ್ಸ್ದು ಸ್ಟಾಫ್ ಕೇಳಿ ಅಂತ ಅಂದ್ರು. ಲೆಫ್ಟ್ ಡೈರೆಕ್ಷನ್ ತೋರಿಸ್ಬಿಟ್ಟು ಆ ಕಡೆ ಹೋಗ್ಬಿಡಿ ಅಂತ. ಆ ಕಡೆ ಹೋದ್ರೆ ಏನೂ ಇಲ್ಲ. ಆಮೇಲೆ ಗೊತ್ತಾಯ್ತು ಡೈರೆಕ್ಟ್ ಚೆಕಿಂಗ್ ಹೋದ್ರೆ ಅಲ್ಲಿಗೆ ಮಾಡಿಕೊಡ್ತಾರೆ ಅಂತ. ಸೀದಾ ಅಲ್ಲೋಗಿ ಚೆಕ್ ಇನ್ ಮಾಡಿ ಲಗೇಜ್ ಕೊಟ್ಟು ಬಂದ್ವಿ. ಬೋರ್ಡಿಂಗ್ ಪಾಸ್ ತಗೊಂಡು ನೀವೇನಾದ್ರೂ ಬಂದ್ರೆ ನೋಡಿ, ಇಲ್ಲಿ ಬರ್ದಿರುತ್ತೆ ಒಂದೊಂದು ಕೌಂಟ್ರು. ಡಿ ಇ ABCD DE F ತನಕ ಐತೆ. ನಿಮ್ದು ಯಾವ ಏರ್ಲೈನ್ಸು ಅದಿಲ್ಲಿ ಬೋರ್ಡ್ ಗೇಡ್ ಹಾಕಿರ್ತಾರಲ್ಲ ನೋಡ್ರಿ, ಅಲ್ಲೆಲ್ಲ ಬೋರ್ಡ್ ಹಾಕಿರ್ತಾರೆ. ಸೀದಾ ಹೋಗ್ಬಿಟ್ಟು ಅಲ್ಲಿ ಕಾಣಿಸ್ತಾ ಇರೋ ಬನ್ನಿ ಕಿಯಾಸ್ಕ್ ಮಷೀನ್ ಹತ್ರನೇ ತೋರಿಸ್ಬಿಟ್ಟು. ಆವಾಗಲೇ ತೋರಿಸ್ದೆ ಅನ್ಸುತ್ತೆ, ಆವಾಗಲೇ ತೋರಿಸಿದ್ನಲ್ಲ ನಮ್ದು ಎರರ್ ಬರ್ತಿತ್ತಲ್ಲ. ಅಲ್ಲೋಗಿ ಬೋರ್ಡಿಂಗ್ ಪಾಸು, ಆಮೇಲೆ ಬ್ಯಾಗೇಜ್ ಟ್ಯಾಗು ಎಲ್ಲ ಪ್ರಿಂಟ್ಔಟ್ ತಗೊಂಡು ಸೆಲ್ಫ್ ಚೆಕ್ ಇನ್ ಮಾಡಬೇಕು ಅಂದರೆ ಇಲ್ಲಿ ಕಾಣಿಸ್ತಾ ಇರೋ ಕೌಂಟ್ರಿಗೆ ಹೋಗ್ಬೇಕು. ಇಲ್ಲ ಅಂದರೆ ನಾರ್ಮಲ್ ಚೆಕ್ ಇನ್ ಅಲ್ಲಿ ಅವರೇ ಮಾಡ್ಕೊತಾರೆ, ಸೀದಾ ತಗೊಂಡೋಗಿ ಕೊಡ್ತಾ ಇರೋದೆ. ಆಮೇಲೆ ನಮ್ದಂತೂ ಸೆಲ್ಫ್ ಚೆಕ್ ಇನ್ ಆಗಲಿಲ್ಲ, ಅವರೇ ಮಾಡಿಕೊಟ್ರು. ಚೆಕ್ ಇನ್ ಪ್ರೊಸೆಸ್ ಮುಗೀತು. ಈಗ ಒಳಗೆ ಎಂಟ್ರ್ ಆಗಬೇಕು. ಒಳಗೆ ನಮ್ಮದು ಅಂಡಮಾನು ಐಲ್ಯಾಂಡ್ ಇರೋದು ಇಂಡಿಯಾದಲ್ಲಿ, ಹಾಗಾಗಿ ನಮ್ಮದು ಡೊಮೆಸ್ಟಿಕ್. ಇಂಡಿಯಾ ನಮ್ಮದು ಅಂದಮೇಲೆ ಅಂಡಮಾನು ನಮ್ಮದೇ. ಆಯ್ತು ಬಾ, ಬನ್ನಿ ಒಳಗೆ ಹೋಗೋಣ. ಥ್ಯಾಂಕ್ ಯು. ಡಿಜಿ ಹತ್ರ ನುಗ್ಬಿಟ್ಟಿದ್ರು. ಅಲ್ಲಿಂದ ಹೇಳ್ಕೊಂಬಂದಿದ್ದೀನಿ. ಡಿಜಿ ಹತ್ರ ನಮ್ಮ ಹತ್ರ ಇಲ್ಲ, ಹಂಗಾಗಿ ನಾವು ನಾರ್ಮಲ್ ಕ್ಯೂ ಅಲ್ಲಿ ಬರಬೇಕು ಅಂತ. ಆದ್ರೂ ಡಿಜಿ ಹತ್ರದಲ್ಲಿ ಬಂದವ್ರೆ. ಈಗ ಮುಂದೆ ಚೆಕಿಂಗ್ ಇರುತ್ತೆ. ಕ್ಯಾಬಿನ್ ಬ್ಯಾಗು ಮತ್ತೆ ಏನು ನಮ್ದು ಏನು ಬಾಡಿ ಚೆಕಪ್. ಬಾಡಿ ಚೆಕಪ್ ಅಂತ ಇದೀನಿ. ಇದೆಲ್ಲ ಇದು ಕಟ್ಟಿದ್ದು ಬಾಡಿ ಚೆಕಪ್, ಬಾಡಿ ಚೆಕ್ ಆಗತ್ತೆ. ಫ್ರೀಯಾಗಿ ಬಂದು ಚೆಕಪ್ ಮಾಡಿಸ್ಕೊಂಬಿಟ್ಟಿರಾ? ಕ್ಯಾಮ್ರಾ ರೆಕಾರ್ಡಿಂಗ್ ಎಲ್ಲ ಇಲ್ಲ, ಅಲ್ಲೋ ಇಲ್ಲ. ಹಾಗಾಗಿ ಇಲ್ಲಿ ಚೆಕ್ ಇನ್ ಎಲ್ಲ ಪ್ರೊಸೆಸ್ ಮುಗಿಸ್ಬಿಟ್ಟು ಆಮೇಲೆ ಕ್ಯಾಮ್ರಾ ಆನ್ ಮಾಡ್ಕೊಂಡು ಬರ್ತೀನಿ. ಬಾಯ್ ಬಾಯ್.